ಜಾಗ ಬಚಾವ್ ಸಂಗ್ರಾಮ ಪ್ರತಿಯೊಂದು ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಬ್ಲಾಕ್ಗಳಲ್ಲಿ, ಪಂಚಾಯತಿಗಳಲ್ಲಿ ದೊಡ್ಡ ಹೋರಾಟ ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಇಡೀ ದೇಶಾದ್ಯಂತ ದೊಡ್ಡ ಹೋರಾಟ ನಾವು ಮಾಡ್ತೀವಿ. ಕಾಯ್ದೆಯನ್ನು ಬದಲಾವಣೆ ಆಗುವವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಅದ್ರ ಮೂಲಕ ಈಗಾಗಲೇ 10ನೇ ತಾರೀಕು ಶುರುವಾಗಿದೆ. 25ನೇ ತಾರೀಕುವರೆಗೂ ನಾವು ಇಡೀ ದೇಶಾದ್ಯಂತ ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದ್ರ ಮೂಲಕ ಬಿಜೆಪಿ ಸರ್ಕಾರ ತಪ್ಪುಗಳನ್ನ, ಅದೇ ರೀತಿ ಮಹಾತ್ಮ ಗಾಂಧಿಯವರ ಸಿದ್ಧಾಂತಗಳ ವಿರುದ್ಧ ಮತ್ತೆ ಅವರ ಮಹಾತ್ಮ ಗಾಂಧಿ ಮೇಲೆ ನಂಬಿಕೆ ಕಳ್ಕೊಂಡಂತಹ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಹಾಗೂ ಅವರ ವಿಚಾರಗಳನ್ನ ಜನರಿಗೆ ಹೇಳುವಂತ ಕೆಲಸ ಮುಂದಿನ ದಿನಗಳನ್ನು ಮಾಡ್ತೀವಿ. ಈಗಾಗಲೇ ಗೊತ್ತಿದೆ, ದೇಶದಲ್ಲಿ ಹೋದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಇದ್ರು. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿದ್ರು. ಜನ 230 ಇಳಿಸ್ಬಿಟ್ರು. ನಾಯ್ಡು ಅವರು ಮತ್ತೆ ನಿತೀಶ್ ಅವರು ಸಪೋರ್ಟ್ ಮಾಡ್ತಾ ಇರೋದು ಸರ್ಕಾರ ಕೂಡ ಆಗ್ತಾ ಇದೆ. ಆದ್ರೆ ಇದು ನಾವು ಕೊನೆಯ ಅವರ ಹೇಳಿಕೆ ಮತ್ತು ಅವರ ಷಡ್ಯಂತ್ರಗಳು ಇದು ಕೊನೆಯ ಮಹಾತ್ಮ ಗಾಂಧಿಯವರು ಕೂಡ ಬಿಡ್ಲಿಲ್ಲ ಅವರು. ಅದರಿಂದ ಜನ ತಕ್ಕ ಪಾಠ ಕಲಿಸ್ತಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನ ಉತ್ತರ ಕೊಡ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ನಾವು ಪ್ರಾಮಾಣಿಕವಾಗಿ ಜನ ಸೇವೆ ಮಾಡ್ತಾ ಇದ್ದೀವಿ. ಜನ ಇವತ್ತು 140 ಸೀಟ್ ನಮ್ಗೆ ಕೊಟ್ಟಿದ್ದಾರೆ. ನೋಡಿದಂತೆ ನಡೆದಿ ನಾ ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಪ್ರಾಮಾಣಿಕವಾಗಿ ಜನಸೇವೆ ನಾವು ಮಾಡ್ತಾ ಇದ್ದೀವಿ. 2002 ವರ್ಷ 7 ತಿಂಗಳು ಕಳೆದಿದೆ. ನಾವು ನಮ್ಮ ಬದ್ಧತೆ, ಅದೇ ರೀತಿ ನಮ್ಮ ಏನು ಗ್ಯಾರಂಟಿಗಳು ನಾವು ಹೇಳಿದೀವಲ್ಲ, ಯಾವ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಾವು ನಿಲ್ಸೋದಿಲ್ಲ. ನಮ್ಮ ಏನು ವಾಗ್ದಾನ ಮಾಡಿದ್ವಿ ಅದ್ರ ಮೂಲಕ ಜನಪರ ಕೆಲಸ ನಾವು ಮಾಡ್ತೀವಿ. ಅದೇನಾದ್ರೂ ಇದ್ರೆ ವಿಚಾರಗಳಿದ್ರೆ ಬರುವಂತಹ 22ರಿಂದ ಅಸೆಂಬ್ಲಿ ಕೂಡ ಇದೆ. ಬೆಳಗಾಮಲ್ಲಿ ನಡೀತು, ಸದನ ನಡೀತು. ಉತ್ತರ ಕರ್ನಾಟಕದ ಭಾಗದ ವಿಚಾರಗಳನ್ನ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಡಿನ್ನರ್ ಏನ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಏನ್ ಮಾಡ್ತಾರೆ, ಲಂಚ್ ಏನ್ ಮಾಡ್ತಾರೆ ಅಂತ ಬರೀ ಸಮಯ ವ್ಯರ್ಥ ಮಾಡಿದಂತಹ ಬಿಜೆಪಿ ಸರ್ಕಾರ ನೈತಿಕತೆ ಇಲ್ಲ. ಹಲವಾರು ವಿಚಾರ ಚರ್ಚೆ ಮಾಡ್ಬೇಕಾಯ್ತು. ಅದೆಲ್ಲ ಬಿಟ್ಟು ಇವತ್ತು ಕೇವಲ ನಮ್ಮ ಪಕ್ಷದ ಆಂತರಿಕ ವಿಚಾರ ಇಟ್ಕೊಂಡವರು ಮಾತಾಡ್ತಾ ಇದ್ರು. ಅದರಿಂದ ಜನ ಇವತ್ತು ಬಹಳ ಬಿಜೆಪಿಯಿಂದ ಭ್ರಮನಿರಸರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದೇ ರೀತಿ 22ನೇ ತಿಂಗಳು ಮತ್ತೆ ಸೆಷನ್ ನಡೀತಾ ಇದೆ. ಅದ್ರ ಮೂಲಕ ಈ ನಮ್ಮ ಏನು ಕಾಯ್ದೆಯ ಬದಲಾವಣೆ ಮಾಡಿದ್ದಾರೆ ಅದರ ವಿರುದ್ಧ ಹೋರಾಟ ಕೂಡ ಮಾಡೋದ ಕೆಲಸ, ಅದ್ರಲ್ಲಿ ಚರ್ಚೆ ಆಗ್ಲಿ, ನಾವು ಜನರಿಗೆ ನಾವು ಸಂದೇಶ ಕೊಡ್ತೀವಿ. ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯಗಳು ಏನಿದೆ ಆ ಕೆಲಸ ಮಾಡ್ತೀವಿ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ, ಆ ಕರ್ತವ್ಯವನ್ನು ನಮ್ಮ ಪಕ್ಷ ಮತ್ತೆ ಸರ್ಕಾರ ಮಾಡ್ತೀವಿ. ಜನ ಏನು ಆಶೀರ್ವಾದ ಮಾಡಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತೀವಿ. ನಮ್ಮ ಸರ್ಕಾರ 2028 ಕೂಡ ಮತ್ತೆ ಅಧಿಕಾರಕ್ಕೆ ಬರುತ್ತೆ ವಿಶ್ವಾಸ ವ್ಯಕ್ತಪಡ್ತೇವೆ. ಈ ರಾಜ್ಯದ ಜನರಿಗೆ ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗಲ್ಲ, ಎಲ್ಲಾ ಕಾರ್ಯಕ್ರಮ ರಾಜ್ಯದ ಜನರಿಗೆ, ಬಡವರಿಗೆ, ಎಲ್ಲಾ ಸಮಾಜದವರು ಕೊಟ್ಟಂತ ಕಾರ್ಯಕ್ರಮ. ನೀವು ಹೇಳಿದ ಬಗ್ಗೆ ನಾನು ಏನಿದೆ ಇನ್ನ ಹೆಚ್ಚು ಹಣ ಕೊಡ್ಬೇಕಂತ ನಮ್ಮ ಏನು ಬೇಡಿಕೆ ಇದೆ, ಮುಂದಿನ ದಿನಗಳಲ್ಲಿ ಅದನ್ನ ಬೇಡಿಕೆನ ಈಡೇರಿಸ್ತೀವಿ. ಈಗ ನಾನು ರಾಜಕೀಯ ಹೇಳ್ಬೇಕಂದ್ರೆ ಬಿಜೆಪಿ ಸರ್ಕಾರ ಏನ್ ಹೇಳಿದ್ರು ಹಾಗಂತೂ ನಡ್ಕೊಳ್ಳಿಲ್ಲ ಅವರು. ಹಾಗೆ ನಮ್ಮಲ್ಲಿ ಬದ್ಧತೆ ಇದೆ. ಏನ ಹಣಕಾಸಿನ ಪರಿಸ್ಥಿತಿ ಇಟ್ಕೊಂಡು ಏನೆಲ್ಲ ಮಾಡ್ಬೇಕು, ನೀರಾವರಿಗೆ ಮಾಡ್ತೇವೆ, ಪ್ರಾಮಾಣಿಕ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳು ಇನ್ನ 2 ವರ್ಷ ಇದ್ರೆ ನಾವು ಮಾಡ್ತೀವಿ. ಈಗ ನಾವು ನಮ್ಮ ಗಮನಕ್ಕೆ ತಂದಿರೋ ಗೊತ್ತಿಲ್ಲ ಬ್ಲಾಕ್ ಅಧ್ಯಕ್ಷ ಯಾವ ಬದಲಾವಣೆ ಮಾಡುವಂತ ಅಂತ ಏನೋ ವಿಚಾರ ಇದೆ ನಮ್ಮ ಅದರಿಂದ ನೀವು ಅದ್ರ ಬಗ್ಗೆ ಬ್ಲಾಕಿನ ಬಗ್ಗೆ ಪಕ್ಷ ಜಿಲ್ಲಾಧ್ಯಕ್ಷರಿಗೆ ಅಥವಾ ನಾವು ಕೆಪಿಸಿ ಉಸ್ತುವಾರಿ ವರ್ಕಿಂಗ್ ಪ್ರೆಸಿಡೆಂಟ್ ಹೇಳ್ಬಿಟ್ಟು ಅದೇನ್ ಇದೆ ನಮ್ಮ ಗಮನ ತರ್ತೀವಿ. ನಾವೇನ್ ನಮ್ಮ ಗಮನ ತರ್ತೀವಿ.